ಸಿಕ್ಕಿರೋದು. ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ, ಆಗ್ಲೇ ಹೇಳಿದೆ ನಾನು, ಶೋಧ ಮುಗಿಸಿ ಕಾಡಿನಿಂದ ವಾಪಸ್ ಹೋಗಿದ್ದಾರೆ ತನಿಖಾ ತಂಡ. ನಿಗೂಢ ವ್ಯಕ್ತಿಯ ಜೊತೆ ತೆರಳಿದ ಎಸ್ಐಟಿ ಅಧಿಕಾರಿಗಳು 11A ನಲ್ಲಿ ಗುಂಡಿಯ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಶೋಧ ಮುಗಿಸಿ ವಾಪಸ್ ಹೋಗಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವರೆಲ್ಲ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವರೆಲ್ಲ ಬರೋದನ್ನ ಲೈವ್ ತೋರಿಸಿದ್ರು. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ 11A ನಲ್ಲಿ ಉತ್ಖನನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಬೆಳ್ತಂಗಡಿ ಕಡೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು. ನಿಗೂಢ ವ್ಯಕ್ತಿಯ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ ಕಾಡಿನಿಂದ ಹೊರಬಂದ ಸಿಬ್ಬಂದಿ ಈಗ ಆ ವ್ಯಕ್ತಿಯನ್ನ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ನಾಗೇಂದ್ರ ಬಾಬು ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಈಗ ಈ ದೂರುದಾರನಿಗೆ ಅಥವಾ ದೂರುದಾರ ಶವವನ್ನ ಹೂತು ಹಾಕಿದ್ದಾನೆ ಅನ್ನೋದಕ್ಕೆ ಮತ್ತೊಬ್ಬ ಸಾಕ್ಷಿದಾರ ಈಗ ದೂರುದಾರನ ಪರವಾಗಿ ಬಂದಿರೋದು, ಆತನ ವಿಚಾರಣೆ ನಡೀತಾ ಇದೆ. ನಾಗೇಂದ್ರ ಬಾಬು ಇದ್ದಾರೆ, ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ಜೊತೆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು, ಓವರ್ ಟು ಯು. ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕ್ಷಣಕ್ಕೆ ನಾಗೇಂದ್ರ ಬಾಬು? ರಂಜಿತ್, ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮಾಡಿದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತದೆ. ಪ್ರಮುಖವಾಗಿ ಇವತ್ತು 3 ಅಡಿ ಆಳವನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಅಡಿ ಆಳವನ್ನ ಅಗೆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಇನ್ನೂ 3 ಅಡಿ ಅಗೆಯಬೇಕು ಅಂತೇಳಿ ಆ ದೂರುದಾರ ಮನವಿಯನ್ನ ಮಾಡಿಕೊಂಡಾಗ ಒಟ್ಟು ಮತ್ತೊಂದು ಅಡಿಯನ್ನ ಅಗೆದಾಗ ಅಲ್ಲಿ ಏನು ಕೂಡ ಪತ್ತೆಯಾಗೋದಿಲ್ಲ. ಒಟ್ಟು 4 ಅಡಿ ಆಳವನ್ನ ಇವತ್ತು ಅಗೆದು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಾಗ್ಲಿ ಅಥವಾ ಕುರುಹುಗಳಾಗ್ಲಿ ಪತ್ತೆ ಆಗಿಲ್ಲ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡಿದಂತಹ ಎಲ್ಲಾ ಸಲಕರಣೆಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ನೋಡಿ, ಪ್ರಮುಖವಾಗಿ 2 ಉಪ್ಪು ಮೂಟೆಗಳನ್ನ ಕೂಡ ಈಗ ಅಲ್ಲಿ ನಾವು ನೋಡ್ತಾ ಇದೀವಿ. ಮೊನ್ನೆ 4 ಉಪ್ಪು ಮೂಟೆಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಅದರಲ್ಲಿ 2 ಉಪ್ಪು ಮೂಟೆಯನ್ನ ಬಳಕೆ ಮಾಡಿದ್ದು. ಇದನ್ನ ಇವತ್ತು ಆ 2 ಮೂಟೆಯನ್ನ ವಾಪಸ್ ತಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಲ್ಲಿ ಆ ಉತ್ಖನನ ನಡೆಯುವಂತಹ ಜಾಗದಲ್ಲಿ ಅಲ್ಲಿಗೆ ಬಳಸುವಂತ ಎಲ್ಲಾ ವಸ್ತುಗಳನ್ನ, ಸಾಮಗ್ರಿಗಳನ್ನ ಇಲ್ಲಿ ಈಗ ಹೊರಗಡೆ ತಂದು ಇಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಮುಸುಕುದಾರಿಯನ್ನ ವಾಪಸ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇಲ್ಲಿ 4 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನೂ 2 ಗಂಟೆ ಕಾಲಾವಕಾಶ ಇತ್ತು. 13ನೇ ಪಾಯಿಂಟ್ಗೆ ಹೋಗಿ ಅಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೇರವಾಗಿ ಆತನನ್ನ ಕರೆದುಕೊಂಡು ಬರುವಂತಹ ಎಸ್ಐಟಿ ತನಿಖಾ ತಂಡ ವಾಪಸ್ ಆತನನ್ನ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆ ಮೂಲಕ ಇವತ್ತು ನಡೆಸಿದಂತಹ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ನಿಮ್ ಹಿಂದೆ ಬಹುಶಃ ಅವರು ಅಲ್ಲಿ ಗುಂಡಿಯನ್ನ ತೋಡದವ್ರಂತ ಅನ್ಸುತ್ತೆ. ನಾಗೇಂದ್ರ ಬಾಬು ಅವ್ರನ್ನ ಮಾತಾಡಿಸಬಹುದಾ? ದಿನೇಶ್, ನೀವು ಕೂಡ ಲೈವ್ ಅಲ್ಲಿ ಇದ್ದೀರಿ. ದಿನೇಶ್, ನೀವು ಕೂಡ ಫ್ರೇಮ್ ಅಲ್ಲಿ ಇದ್ದೀರಿ. ಅವ್ರನ್ನ ಮಾತಾಡಿಸಬಹುದಾ? ನಿಮ್ ಹಿಂದೆ ಇದಾರೆ ನೋಡಿ, ಅವರು ಪಂಜೆ ಉಟ್ಕೊಂಡಿದಾರಲ್ಲ, ಅವರು ಗುಂಡಿ ತೆಗ್ದವ್ರಂತ ಅನ್ಸುತ್ತೆ. ಅವ್ರನ್ನ ಮಾತಾಡಿಸಬಹುದಾ? ರಂಜಿತ್, ನಾವು ಆಗ್ಲೇ ಪ್ರಯತ್ನವನ್ನ ಪಟ್ವಿ, ಆದ್ರೆ ಅವರು ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ. ಅವರು ಸಮಸ್ಯೆ ಆಗತ್ತೆ, ನಾವು ಮಾತಾಡೋದಿಲ್ಲ ಅಂತ ಹೇಳಿ ಅವರು ನಮ್ಮನ್ನ ದೂರ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ನನ್ನೊಂದಿಗೆ ನನ್ನ ಸಹೋದರಿ, ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ಇದ್ದಾರೆ. ದಿನೇಶ್, ಇಲ್ಲಿನ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕ್ಷಣ ಕ್ಷಣಕ್ಕೆ ಇಲ್ಲಿ ನಮ್ಮ ವೀಕ್ಷಕರು. ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ, ಆಗ್ಲೇ ಹೇಳಿದೆ ನಾನು, ಶೋಧ ಮುಗಿಸಿ ಕಾಡಿನಿಂದ ವಾಪಸ್ ಹೋಗಿದ್ದಾರೆ ತನಿಖಾ ತಂಡ. ನಿಗೂಢ ವ್ಯಕ್ತಿಯ ಜೊತೆ ತೆರಳಿದ ಎಸ್ಐಟಿ ಅಧಿಕಾರಿಗಳು 11A ನಲ್ಲಿ ಗುಂಡಿಯ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಶೋಧ ಮುಗಿಸಿ ವಾಪಸ್ ಹೋಗಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವರೆಲ್ಲ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವರೆಲ್ಲ ಬರೋದನ್ನ ಲೈವ್ ತೋರಿಸಿದ್ರು. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ 11A ನಲ್ಲಿ ಉತ್ಖನನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಬೆಳ್ತಂಗಡಿ ಕಡೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು.
ನಿಗೂಢ ವ್ಯಕ್ತಿಯ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ ಕಾಡಿನಿಂದ ಹೊರಬಂದ ಸಿಬ್ಬಂದಿ ಈಗ ಆ ವ್ಯಕ್ತಿಯನ್ನ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ನಾಗೇಂದ್ರ ಬಾಬು ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಈಗ ಈ ದೂರುದಾರನಿಗೆ ಅಥವಾ ದೂರುದಾರ ಶವವನ್ನ ಹೂತು ಹಾಕಿದ್ದಾನೆ ಅನ್ನೋದಕ್ಕೆ ಮತ್ತೊಬ್ಬ ಸಾಕ್ಷಿದಾರ ಈಗ ದೂರುದಾರನ ಪರವಾಗಿ ಬಂದಿರೋದು, ಆತನ ವಿಚಾರಣೆ ನಡೀತಾ ಇದೆ. ನಾಗೇಂದ್ರ ಬಾಬು ಇದ್ದಾರೆ, ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ಜೊತೆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು, ಓವರ್ ಟು ಯು. ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕ್ಷಣಕ್ಕೆ ನಾಗೇಂದ್ರ ಬಾಬು? ರಂಜಿತ್, ಈಗ ಸಿಕ್ಕಿರುವಂತ ಅಪ್ಡೇಟ್ ನ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮಾಡಿದಂತ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತದೆ. ಪ್ರಮುಖವಾಗಿ ಇವತ್ತು 3 ಅಡಿ ಆಳವನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಅಡಿ ಆಳವನ್ನ ಅಗೆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಇನ್ನೂ 3 ಅಡಿ ಅಗೆಯಬೇಕು ಅಂತೇಳಿ ಆ ದೂರುದಾರ ಮನವಿಯನ್ನ ಮಾಡಿಕೊಂಡಾಗ ಒಟ್ಟು ಮತ್ತೊಂದು ಅಡಿಯನ್ನ ಅಗೆದಾಗ ಅಲ್ಲಿ ಏನು ಕೂಡ ಪತ್ತೆ ಆಗೋದಿಲ್ಲ. ಒಟ್ಟು 4 ಅಡಿ ಆಳವನ್ನ ಇವತ್ತು ಅಗೆದು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಾಗ್ಲಿ ಅಥವಾ ಕುರುಹುಗಳಾಗ್ಲಿ ಪತ್ತೆ ಆಗಿಲ್ಲ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡಿದಂತಹ ಎಲ್ಲಾ ಸಲಕರಣೆಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ನೋಡಿ, ಪ್ರಮುಖವಾಗಿ 2 ಉಪ್ಪು ಮೂಟೆಗಳನ್ನ ಕೂಡ ಈಗ ಅಲ್ಲಿ ನಾವು ನೋಡ್ತಾ ಇದೀವಿ. ಮೊನ್ನೆ 4 ಉಪ್ಪು ಮೂಟೆಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಅದರಲ್ಲಿ 2 ಉಪ್ಪು ಮೂಟೆಯನ್ನ ಬಳಕೆ ಮಾಡಿದ್ದು. ಇದನ್ನ ಇವತ್ತು ಆ 2 ಮೂಟೆಯನ್ನ ವಾಪಸ್ ತಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಲ್ಲಿ ಆ ಉತ್ಖನನ ನಡೆಯುವಂತಹ ಜಾಗದಲ್ಲಿ ಅಲ್ಲಿಗೆ ಬಳಸುವಂತ ಎಲ್ಲಾ ವಸ್ತುಗಳನ್ನ ಸಾಮಗ್ರಿಗಳನ್ನ ಇಲ್ಲಿ ಈಗ ಹೊರಗಡೆ ತಂದು ಇಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಮುಸುಕುದಾರಿಯನ್ನ ವಾಪಸ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇಲ್ಲಿ 4 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನೂ 2 ಗಂಟೆ ಕಾಲಾವಕಾಶ ಇತ್ತು. 13ನೇ ಪಾಯಿಂಟ್ಗೆ ಹೋಗಿ ಅಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೇರವಾಗಿ ಆತನನ್ನ ಕರೆದುಕೊಂಡು ಬರುವಂತಹ ಎಸ್ಐಟಿ ತನಿಖಾ ತಂಡ ವಾಪಸ್ ಆತನನ್ನ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆ ಮೂಲಕ ಇವತ್ತು ನಡೆಸಿದಂತಹ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ನಿಮ್ ಹಿಂದೆ ಬಹುಶಃ ಅವರು ಅಲ್ಲಿ ಗುಂಡಿಯನ್ನ ತೋಡದವ್ರಂತ ಅನ್ಸುತ್ತೆ. ನಾಗೇಂದ್ರ ಬಾಬು ಅವ್ರನ್ನ ಮಾತಾಡಿಸಬಹುದಾ? ದಿನೇಶ್, ನೀವು ಕೂಡ ಲೈವ್ ಅಲ್ಲಿ ಇದ್ದೀರಿ. ದಿನೇಶ್, ನೀವು ಕೂಡ ಫ್ರೇಮ್ ಅಲ್ಲಿ ಇದ್ದೀರಿ. ಅವ್ರನ್ನ ಮಾತಾಡಿಸಬಹುದಾ? ನಿಮ್ ಹಿಂದೆ ಇದಾರೆ ನೋಡಿ, ಅವರು ಪಂಜೆ ಉಟ್ಕೊಂಡಿದಾರಲ್ಲ, ಅವರು ಗುಂಡಿ ತೆಗ್ದವ್ರಂತ ಅನ್ಸುತ್ತೆ. ಅವ್ರನ್ನ ಮಾತಾಡಿಸಬಹುದಾ? ರಂಜಿತ್, ನಾವು ಆಗ್ಲೇ ಪ್ರಯತ್ನವನ್ನ ಪಟ್ವಿ, ಆದ್ರೆ ಅವರು ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ. ಅವರು ಸಮಸ್ಯೆ ಆಗತ್ತೆ, ನಾವು ಮಾತಾಡೋದಿಲ್ಲ ಅಂತ ಹೇಳಿ ಅವರು ನಮ್ಮನ್ನ ದೂರ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ನನ್ನೊಂದಿಗೆ ನನ್ನ ಸಹೋದರಿ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ಇದ್ದಾರೆ. ದಿನೇಶ್, ಇಲ್ಲಿನ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕ್ಷಣ ಕ್ಷಣಕ್ಕೆ ಇಲ್ಲಿ ನಮ್ಮ